ನಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು. ಸೊ ದರ್ಶನ್ ಸರ್ ಸಿನಿಮಾ ಅಂದ ತಕ್ಷಣ ನೆನಪಾಗೋದು ಪ್ರತಿಯೊಬ್ಬರು ಕನ್ನಡದವರಾಗಿರ್ತಾರೆ. ಸೊ ಹಾಗೆ ನನಗೂ ಕೂಡ ಈ ಅವಕಾಶ ಬಂದಿರೋದು, ನಮ್ಮವ್ರಿಗೆ ಅವಕಾಶ ಕೊಡಿ ಅಂದಾಗ ನನಗೆ ಈ ಅವಕಾಶ ಬಂದಿರೋದು. ಆ್ಯಂಡ್ ಎಲ್ಲಕ್ಕಿಂತ ಮೇಲಾಗಿ ನಾನು ನೆನ್ಪಿಟ್ಕೋಬೇಕಾದಂಥ ಹೆಸರು ಪ್ರಕಾಶ್ ಸರ್. ಯಾವತ್ತಿದ್ರೂ I'll be grateful for this opportunity, sir. And ಡೇ ಒನ್ ಇಂದ ಆಡಿಷನ್ಸ್ ಅಲ್ಲಿ ಸೆಲೆಕ್ಟ್ ಆಗಿ ಆ್ಯಂಡ್ ಶೂಟಿಂಗ್ ಪ್ರೊಸೆಸ್ ಅಲ್ಲಿ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಪ್ರಕಾಶ್ ಸರ್ ಹಾಗೂ ತಶ್ವಿ ಮ್ಯಾಮ್. ಒಂದು ಮನೆ ಮಗಳ ಥರ ಟ್ರೀಟ್ ಮಾಡಿದ್ರಿ ಪ್ರೊಡಕ್ಷನ್ ಹೌಸ್. ಯಾವುದೇ ಒಂದು ವಿಚಾರಕ್ಕೂ ನನಗೆ ಕಮ್ಮಿ ಆಗಿದೆ ಅಥವಾ ಎಲ್ಲೂ ತೊಂದರೆ ಆಗಿದೆ ಅಂತ ಒಂದಿನ ಕೂಡ ಅನಿಸಿಲ್ಲ. ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ನಾನು ಹೆಚ್ಚೇನು ಮಾತಾಡಕ್ಕೆ ಹೋಗಲ್ಲ. ಡಿಸೆಂಬರ್ 11ಕ್ಕೆ ನಮ್ಮ ಸಿನಿಮಾದ ಡೆವಿಲ್ ರಿಲೀಸ್ ಆಗ್ತಿದೆ. ಈ ಪ್ರೀತಿ, ಈ ಆಶೀರ್ವಾದ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೌದು, ನೀವು ಕೇಳಿದ್ರಲ್ಲ ಏನು ಸ್ಪೆಷಲ್ ಅಂತ. ನಾನು ಈ ಸಿನಿಮಾ ಸಿಕ್ಕಿರೋದೇ ಸ್ಪೆಷಲ್. ಅಂತ ಒಂದು ಸೂಪರ್ ಸ್ಟಾರ್ ಜೊತೆ ಇಂಥ ಒಂದು ಲೆಜೆಂಡ್ರಿ ಡೈರೆಕ್ಟರ್ ಅವ್ರ ಮೆಂಟರ್ಶಿಪ್ಪಲ್ಲಿ ನನಗೆ ಕೆಲಸ ಮಾಡೋದಾಗಿರ್ಬೋದು, ಇಂಥ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡೋದಾಗಿರ್ಬೋದು, ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಅನಿಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ನೀವು ಸಾಂಗ್ ಬಗ್ಗೆ ಕೇಳಿದಾಗ ಎಲ್ಲ ಕ್ರೆಡಿಟ್ಸ್ ನಮ್ಮ ಸಂತು ಮಾಸ್ಟರ್ಗೆ ಕೊಡಬೇಕು. ಆ್ಯಂಡ್ ನಮ್ಮ ಸುಧಾಕರ್ ಸರ್ ಪೇಂಟಿಂಗ್ ಥರ ತೋರಿಸಿದ್ದಾರೆ. ಆ್ಯಂಡ್ ಇದು ಒಂದು ಒಳ್ಳೆ ಲಾಂಚ್ ನನಗೆ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದಿಸ್.